ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇದರ ಬೆನ್ನಿಗೆ ದರ್ಶನ್ನ ಮೈಸೂರಿನ ಮನೆಯಲ್ಲಿ ನೀರವ ಆವರಿಸಿದೆ. ಕುಟುಂಬ ಆಪ್ತ ವಲಯ ಮೌನಕ್ಕೆ ಜಾರಿದೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ದರ್ಶನ್ ಮನೆಯ ಬಳಿ ನೀರವ ಆವರಿಸಿದೆ. ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ ಅಂತ ಅವರು ಹೇಳ್ತಿದ್ದಾರೆ. ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವಂಥ ದರ್ಶನ್ ಮನೆಯ ಸದ್ಯದ ಸ್ಥಿತಿ. ಮನೆಯಲ್ಲೇ ಇದ್ರೂ ಕೂಡ ಅಲ್ಲಿ ಕುಟುಂಬ ಸದಸ್ಯರು ಗೇಟಿಗೆ ಬೀಗ ಹಾಕೊಂಡಿದ್ದಾರೆ. ದರ್ಶನ್ ತಾಯಿ ಮೀನಾ ಮತ್ತು ದರ್ಶನ್ ಅಕ್ಕನ ಮಗ ಚಂದನ್ ಈ ಮನೆಯಲ್ಲಿರ್ತಾರೆ. ಸದ್ಯ ಆ ಮನೆಯ ಸಮೀಪದ ದೃಶ್ಯಗಳು ಹೆಂಗಿದೆ ಅಂತಂದರೆ ನೀರವ ಆವರಿಸಿದೆ. ನಮ್ಮ ಪಾಡಿಗೆ ಬಿಟ್ಟುಬಿಡಿ ಅಂತ ಮನೆಯವರು ಹೇಳ್ತಾ ಇದ್ದಾರೆ. ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತಾಯಿ ಮೀನಾ ಅವರು ಒಂದ್ಸಲ ಬಂದು ನೋಡ್ಕೊಂಡು ಹೋಗಿದ್ರು ಮಗನನ್ನ. ಸಾಕಷ್ಟು ಸಮಯದಿಂದ ಅಮ್ಮ ಮಗನ ಮಧ್ಯೆ ಮಾತುಕತೆಯೇ ಇಲ್ಲ ಅನ್ನುವಂತಹ ಮಾತುಗಳು ಹರಿದಾಡಿತ್ತು. ಅಮ್ಮನ ಜೊತೆಗೂ ಕೂಡ ದರ್ಶನ್ ಮುನ್ಸ್ಕೊಂಡು ಮಾತು ಬಿಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಇತ್ತು. ಬಟ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಇದ್ದಂತಹ ಸಂದರ್ಭದಲ್ಲಿ ತಾಯಿ ಮೀನಾ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಮಗನನ್ನ ಮಾತನಾಡಿಸ್ಕೊಂಡು ಬಂದಿದ್ರು. ಇನ್ನು ಅವರ ಅಕ್ಕನ ಮಗ ಚಂದನ್ ಆತ ಅಂತೂ ಹಲವು ಬಾರಿ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟಿದ್ದ. ದರ್ಶನ್ಗೆ ಬೇಕಾದಂತಹ ಹಣ್ಣು ಜೊತೆಗೆ ಅವ್ರಿಗೆ ಬೇಕಾದಂತಹ ಬಟ್ಟೆ ಇದೆಲ್ಲವನ್ನ ಕೂಡ ತಂದು ಕೊಡುವಂತಹ ಕೆಲಸವನ್ನ ಚಂದನ್ ಮಾಡ್ತಾ ಇದ್ದ. ಕಾಟೇರ ಸಿನಿಮಾದಲ್ಲೂ ಕೂಡ ಚಂದನ್ ಆಕ್ಟ್ ಮಾಡಿದ್ದಾನೆ. ದರ್ಶನ್ರ ಸಹೋದರಿಯ ಪುತ್ರ ಆತ ಮಾಡ್ತಾ ಇದ್ದ. ಈಗ ಅವರ ಮನೆಯ ಬಳಿ ಮೈಸೂರಿನಲ್ಲಿರುವಂತಹ ಮನೆ, ಆ ಮನೆಯ ಬಳಿ ನೀರವ ಮೌನ ಆವರಿಸಿದೆ. ಮಗ ಜೈಲಿಗೆ ಹೋಗಿದ್ದಾನೆ. ಚಾರ್ಜ್ ಶೀಟ್ ಫೈಲ್ ಆಗಿದೆ. ಚಾರ್ಜ್ ಶೀಟ್ ನಲ್ಲಿ ಮಗನ ಪಾತ್ರದ ಬಗ್ಗೆ ತನಿಖಾಧಿಕಾರಿಗಳು ಉಲ್ಲೇಖ ಮಾಡಿರುವಂತಹ ಅಂಶಗಳು ತಾಯಿಯಾಗಿ ಸಹಜವಾಗಿ ಮೀನಾ ಅವರಿಗೆ ಆಘಾತವನ್ನ ತಂದೊಡ್ಡಿರಬಹುದು. ಹೀಗಾಗಿ ಯಾವುದೇ ಮಾಧ್ಯಮಗಳಿಗೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ದರ್ಶನ್ ಮನೆಯವರು ನೀಡ್ತಾ ಇಲ್ಲ. ಮೈಸೂರಿನಲ್ಲಿರುವಂತಹ ತಾಯಿ ಮೀನಾ ಆಗ್ಲಿ ಹಾಗೆ ಅವರ ಸಹೋದರಿಯ ಮಗ ಚಂದನ್ ಆಗ್ಲಿ ನೀಡ್ತಾ ಇಲ್ಲ. ಮತ್ತೊಂದ್ ಕಡೆ ದರ್ಶನ್ರ ಫಾರ್ಮ್ ಹೌಸ್ ಮೈಸೂರಿನಲ್ಲಿರುವಂತಹ ಫಾರ್ಮ್ ಹೌಸ್ ಅಲ್ಲೂ ಕೂಡ ಯಾರು ಬಂದು ಹೋಗೋದು ಯಾವುದೂ ಆಗ್ತಾ ಇಲ್ಲ. ದರ್ಶನ್ ಇದ್ದಂತಹ ಸಂದರ್ಭದಲ್ಲಿ ಬಹಳ ಅಲ್ಲಿ ಒಡನಾಟ ಅವ್ರಿಗೆ ಬಹಳ ಜೋರಾಗಿತ್ತು. ಈಗ ಅಲ್ಲಿರುವಂತಹ ಸಿಬ್ಬಂದಿ ಅಲ್ಲಿರುವಂತಹ ಪ್ರಾಣಿಗಳನ್ನ ಪಕ್ಷಿಗಳನ್ನ ನೋಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿ.